ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಲ್ಯಾಟ್ರಲ್ ಎಂಟ್ರಿ ಅಭ್ಯರ್ಥಿಗಳಿಗೆ ಏನಾದರೂ ಒಂದು ಮುಂದಿನ ಅಪ್ಡೇಟ್ಗಳಿಗೋಸ್ಕರ ಮಾಹಿತಿನ ಕೊಡ್ಬೋದಂತೇಳಿ ಇವತ್ತು ನಾನು ಬೆಳಗ್ಗೆ ಮತ್ತು ಮಧ್ಯಾಹ್ನದಿಂದ ಕೂಡ ಸತತವಾಗಿ ಕಾಲ್ಗಳನ್ನು ಕೆಇದವ್ರಿಗೆ ಮಾಡ್ತಾ ಇದ್ದೆ. ಈ ಒಂದು ಕೂಡ ವಿದ್ಯಾರ್ಥಿಗಳು ಕೂಡ ಈ ಕೆಇಗೆ ಏನಪ್ಪ ಅಂದರೆ ಈಗ ಮೂಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಸೊ ಅದಕ್ಕೆ ಎಡಿಟಿಂಗ್ ಮಾಡ್ಕೊಳ್ಳಿಕ್ಕೆ ಲಿಂಕನ್ನು ಮತ್ತು ಕಾಲೇಜು ಬದಲಾವಣೆಗಳನ್ನು ಮಾಡ್ಕೊಳ್ಳಿಕ್ಕೆ ಆಪ್ಷನ್ಗಳನ್ನು ಕೇಳಿದಾಗ ಕಾಲನ್ನು ಡಿಸ್ಕನೆಕ್ಟ್ ಮಾಡಿಬಿಡ್ತಾರೆ. ಸೊ ಈ ಥರದಾಗಿ ಒಂದು ವಿದ್ಯಾರ್ಥಿ ನನಗೆ ಏನಪ್ಪ ಅಂದರೆ ಈ ರೀತಿ ಮಾಡ್ತಾ ಇದ್ದಾರೆ ಸರ್, ನೀವು ಸ್ವಲ್ಪ ಕಾಲ್ ಮಾಡಿ ಅಂತ ಕೇಳಿದಾಗ ನಾನು ಕೂಡ ಕಾಲ್ ಮಾಡಿದೆ. ಬಟ್ ಕೆಇದವ್ರು ಏನು ಮಾಡ್ತಾಯಿದ್ದಾರೆ ಅಂತಂದರೆ, ನೀವು ಹೇಳಿದ ತಕ್ಷಣವೇ ಏನಂತಂದರೆ, ನೋಡಿ ನಮಗೆ ಮೂಕ್ ರಿಸಲ್ಟ್ ಬಂದಿದೆ ಬಟ್ ಕಾಲೇಜು ಬದಲಾವಣೆ ಮಾಡ್ಕೋಬೇಕು, ಈ ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತೀರಾ ಅಂತ ಕೇಳಿದ ತಕ್ಷಣ ಕಾಲ್ ಕಟ್ ಮಾಡೋದು, ಅಥವಾ ವೇಟ್ ಮಾಡಿ ಅಪ್ಡೇಟ್ ಮಾಡ್ತೀವಿ ಅಂತೇಳಿ ಕಟ್ ಮಾಡೋದು, ಈ ರೀತಿ ಮಾಡ್ತಾ ಇರುವಂಥದ್ದು ಇದು ತಪ್ಪು. ಕೆಇದವರು ಇದೇನೇ ಮಾಡ್ತಾಯಿದ್ದಾರಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಇದು ಮೋಸ ಮಾಡಿದಾಗೆ. ಒಂದು ಗೈಡ್ಲೈನ್ಸನ್ನು ರಿಲೀಸ್ ಮಾಡಬೇಕು, ಏನು ಒಂದು ಸಿಸ್ಟಮೆಟಿಕ್ ಆಗಿ ಏನೋ ಕೌನ್ಸ್ಲಿಂಗ್ ಪ್ರಕ್ರಿಯೆ ಮಾಡ್ತಾಯಿದ್ದಾರೆ ಮೇಲೆ ಅದು ಕರೆಕ್ಟಾಗಿ ಮಾಡಬೇಕಲ್ವ. ಸೊ ಈ ರೀತಿ ಕಾಲ್ ಕಟ್ ಮಾಡೋದಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ಸರಿಯಾದಂತಹ ಒಂದು ಗೈಡ್ಲೈನ್ಸ್ ಇಲ್ಲದೇ ಹಾಗೆ ಮೂಕ್ ರಿಸಲ್ಟ್ ಬಿಡೋದು, ಹಾಗೆ ಬಂದಿಟ್ಟು ಕುಂದ್ರೋದು, ಅದನ್ನೇ ಫೈನಲ್ ಮಾಡೋದಾಗಿದ್ದರೆ ಇದು ವಿದ್ಯಾರ್ಥಿಗಳಿಗೆ ಮೋಸ ಮಾಡೋದಾಗುತ್ತೆ. ನೀವೇನಾದರೂ ಕೆಇದವ್ರು ಯಾರಾದರೂ ಕೇಳ್ತಾ ಇದ್ದರೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ನೀವೇನಾದರೂ ಮೂಕ್ ರಿಸಲ್ಟ್ ಮೇಲೇ ನೀವು ಫೈನಲ್ ಮಾಡಿಬಿಟ್ರೆ ಸೊ ಇದು ವಿದ್ಯಾರ್ಥಿಗಳಿಗೆ ಮಹಾ ಮೋಸ ಮಾಡಿದಾಗುತ್ತೆ. ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ನೀವು ಸರಿಯಾದಂಥ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ, ಈ ವರ್ಷ ಡಾಕ್ಯುಮೆಂಟ್ ವೆರಿಫಿಕೇಷನು ಕೂಡ ಮಾಡಿಲ್ಲ, ಆಮೇಲೆ ಮೂಕ್ ರಿಸಲ್ಟ್ ಬಂದ ಮೇಲೆ ಅದನ್ನು ಎಡಿಟ್ ಮಾಡ್ಕೊಳ್ಳಿಕ್ಕೆ ಕೂಡ ಸರಿಯಾದಂಥ ಲಿಂಕನ್ನು ಕೂಡ ಕೊಡಲಿಲ್ಲ. ನೀವು ಸಡನ್ನಾಗಿ ನೀವು ಈಗ ಬಂದಿಟ್ಟು ಕುಂತಿದ್ದೀರಾ ಮತ್ತು ಯಾವುದೇ ಥರದಂಥ ಈಗ ಅಭ್ಯರ್ಥಿಗಳಿಗೆ ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ. ಓಕೆ, ಏನಾದರೂ ಒಂದು ಮಾಹಿತಿ ಏನಾದರೂ ಒಂದು ಡೈವರ್ಟ್ ಮಾಡಿ ಕಾಲ್ಗಳನ್ನು ಕಟ್ ಮಾಡ್ತಾ ಇದ್ದೀರಾ. ಸೊ ಇದು ವಿದ್ಯಾರ್ಥಿಗಳಿಗೆ ಮೋಸ ಆಗುತ್ತೆ. ಮತ್ತು ಇನ್ನೊಂದು ರಿಕ್ವೆಸ್ಟ್ ಏನಂತಂದರೆ, ಯಾರಾದರೂ ಬೆಂಗಳೂರು ಸೈಡಲ್ಲಿ ವಿದ್ಯಾರ್ಥಿಗಳಿದ್ದರೆ ಇದನ್ನು ನೀವು ಹೋಗಿ ಕಂಪ್ಲೀಟ್ ಮಾಡಿ, ಅಲ್ಲಿ ಡೈರೆಕ್ಟ್ ಹೋಗಿ ಅಲ್ಲಿರುವಂಥ ಮೇಲಧಿಕಾರಿಗಳಿಗೆ ಕಂಪ್ಲೀಟ್ ಮಾಡಬೇಕು ನೀವು. ಇಲ್ಲಪ್ಪ ಅಂತಂದರೆ ಈಗ ನೋಡಿ ಒಂದಷ್ಟು ಕಾಲೇಜುಗಳು ಥರ್ಡ್ ಕ್ಲಾಸ್ ಕಾಲೇಜುಗಳು ಸಿಕ್ಕಿ ವಿದ್ಯಾರ್ಥಿಗಳಿಗೆ ಅದನ್ನು ಚೇಂಜ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅಲ್ಲಿ ಬಾಯಿ ಬಂದಂಗೆ ಡೊನೇಷನ್ ಹೇಳ್ತಾರೆ, ಬಾಯಿ ಬಂದಂಗೆ ಏನಪ್ಪ ಅಂತಂದರೆ ಕ್ಲಾಸ್ ನಡೆಯಂಗಿಲ್ಲ, ಡೈರೆಕ್ಟ್ ಎಕ್ಸಾಮ್ ಬರೀ, ಈ ರೀತಿಯಾಗಿ ಹೇಳೋದರಿಂದ ವಿದ್ಯಾರ್ಥಿಗಳು ಏನು ಮಾಡಬೇಕು, ಅದನ್ನು ಬದಲಾವಣೆ ಮಾಡ್ಕೋಬೇಕಲ್ಲ. ಈಗ ಬದಲಾವಣೆ ಮಾಡ್ಕೊಳ್ಳೋಕೆ ನೀವು ಆಪ್ಷನ್ ಎಂಟ್ರಿ ಕೊಡ್ತಾ ಇಲ್ಲ, ಎಲ್ಲಿ ಹೋಗ್ಬೇಕು ವಿದ್ಯಾರ್ಥಿಗಳು? ಇದನ್ನು ನೀವು ಮನವರಿಕೆ ಮಾಡಿಕೊಂಡು ಚೇಂಜ್ ಮಾಡಬೇಕು ಮತ್ತು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಟೈಮನ್ನು ಕೊಡಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ವಿದ್ಯಾರ್ಥಿಗಳ ಪರವಾಗಿ.